ಇವತ್ತಿನ ದಿನ ಮಲ್ಲೇಶ್ವರಂ 8 ಕ್ರಾಸಲ್ಲಿದ್ದೀವಿ. ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ಇವತ್ತು ಶುಕ್ರವಾರ, ತುಂಬಾ ಚೆನ್ನಾಗಿದೆ. ಜನವರಿನಲ್ಲಿ ಬಂದಿರೋದು, ಇವಾಗ ಸಂಕ್ರಾಂತಿ ಹಬ್ಬ ಬೇರೆ ಬಂದಿದೆ. ವೆರಿ ವೆರಿ ಬ್ಯೂಟಿಫುಲ್ ಮತ್ತು ವೆರಿ ವೈಬ್ರೆಂಟ್ ಅನಿಸಿದೆ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡಲೆ, ಫ್ರೆಶ್ ಕಡಲೆ ಎಲ್ಲ ಬಂದಿದೆ. ಇದನ್ನು ಬಟಾಣಿ ಕೂಡ ಇಟ್ಟಿದ್ದಾರೆ. ಅಲ್ಲಿ ಕೂಡ ನೋಡ್ಬೋದು ಸುಲಿದಿರೋದೆಲ್ಲ ಇಟ್ಟಿದ್ದಾರೆ. ಅಲ್ಲಿ ನೋಡಿ ಮಂಕೀಸ್ ಅಲ್ಲೆಲ್ಲ ಹೋಗ್ತಾ ಇದೆ. ಅದೇ ಚಪ್ಪಲಿಗಳು ಕೂಡ ಇದೆ. ತೋರಣಗಳಂತೂ ಮೋಸ್ಟ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಹಾಕಿದ್ದು ಅಂತ ಅನ್ಸುತ್ತೆ. ಎಷ್ಟು ಇದು ಇವರೇ? ಹೇಗೆ? ಕಾಲು ಕೆ ಜಿ 50 ರೂಪಾಯಾ? ಓಕೆ, ನಾನೊಂದು ಸ್ವಲ್ಪ ತೊಗೊಳ್ತೀನಿ. ಎಲ್ಲಿಂದ ಬರುತ್ತೆ ಇವರೇ ಇದು? ಮೈಸೂರಿಂದನಾ? ಓಕೆ ಓಕೆ. ಚಾಮರಾಜನಗರ. ತುಂಬಾ ಫ್ರೆಶ್ ಆಗಿದೆ. ಹಾಕಿ ಇದು ಇವಾಗ ಸೀಸನ್ ಇದು? ಎಷ್ಟು ತಿಂಗಳ ತನಕ ಇರುತ್ತೆ? 1 ತಿಂಗಳಿರುತ್ತೆ. ಓ, ವೆರಿ ಗುಡ್. ಇಲ್ಲಂತೂ ಎಷ್ಟು ವೆರೈಟಿ ಸೊಪ್ಪುಗಳಿದೆ ಗೊತ್ತಾ. ಇಲ್ಲಿ ತುಂಬಾ ಪರಿಮಳ ಮತ್ತು ತುಂಬಾ ಫ್ರೆಶ್ ಆಗಿದೆ. ಹತ್ರ ಫ್ರೆಶ್ ಅವರೆಕಾಯಿ ಮತ್ತು ಉಪ್ಪಿನಕಾಯಿ ಹಾಕೋದಕ್ಕೆ ಮಾಕ್ಲಿ ಬೇರು, ಮಾಂಗಾಯಿ ಶುಂಠಿ, ಹಸಿಮೆಣಸು ಮತ್ತು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಪ್ರತಿಯೊಂದು ಇದೆ. ಸುಮಾರು ಬ್ಯಾಗ್ಸ್ ಎಲ್ಲ ಮಾರ್ತಾ ಇದ್ದಾರೆ. ಮತ್ತು ಕರ್ಚೀಫುಗಳು, ಹ್ಯಾಂಡ್ ನ್ಯಾಪ್ಕಿನ್ಸು, ಬ್ಯಾಗ್ಸು, ಬಟ್ಟೆಗಳು ಪ್ರತಿಯೊಂದು ಈ ಸ್ಟ್ರೀಟಲ್ಲಿ ನಾವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಬ್ಯಾಗ್ಸ್ ಎಲ್ಲ. ಕಾರ್ನರಲ್ಲಿ ಹಿದಕಿದ ಅವರೆಕಾಯಿ, ಫ್ರೆಶ್ ಅವರೆಕಾಯಿ ಪ್ರತಿಯೊಂದು ಇಟ್ಕೊಂಡಿದ್ದಾರೆ. ನಾನು ತೊಗೊಳ್ತಾ ಇದ್ದೀನಿ. ಅವರೆಕಾಯಿ ಅಂತೂ ತುಂಬ ಘಮ್ ಅಂತ ಇದೆ, ತುಂಬಾ ಸೊಗಡಿದೆ. ಆ ಕಡೆ ಹಿದಕಿರೋದು ಇಲ್ಲಿಟ್ಟಿರೋದು, ಇನ್ನು ಸ್ವಲ್ಪ ಹೊತ್ತಾದಮೇಲೆ ಸುಲಿದಿರೋದು ಕೂಡ ಇಡ್ತಿದ್ದೀವಿ ಅಂತ ಹೇಳಿದ್ರು. ಈ ಮಲ್ಲೇಶ್ವರಂ 8 ಕ್ರಾಸಲ್ಲಂತೂ ಏನು ಸಿಗಲ್ಲ ಅಂತ ಹೇಳಬೇಕು. ಅಷ್ಟು ಸಾಮಾನು, ಅಷ್ಟು ಫ್ರೆಶ್ ವೆರೈಟೀಸ್, ತರಕಾರಿ, ಹಣ್ಣುಗಳು ಎಲ್ಲ ಇದೆ. ಹಬ್ಬಕ್ಕೆ ನೋಡಿ ಎಷ್ಟು ಚೆನ್ನಾಗಿರೋ ತರಕಾರಿಗಳು ಎಲ್ಲ ಬಂದಿದೆ. ಯಾವಾಗಲೂ ಇರುತ್ತೆ, ಆದರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ಕಡಲೆಕಾಯಿ, ಕುಂಬಳಕಾಯಿ, ಕಬ್ಬು ಎಲ್ಲನೂ ಇಟ್ಟಿದ್ದಾರೆ. ನಾನು ಸುಮಾರು 11 ಗಂಟೆ 11:30 ಬಂದಿರೋದು, ಅದರಿಂದ ಅಷ್ಟು ಕ್ರೌಡ್ ಇಲ್ಲ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಇದೆಲ್ಲ ನೋಡಿ. ನಾನು ಎಷ್ಟು ವರ್ಷಗಳಾಗಿತ್ತು. ಇಲ್ಲಿ ಡೆಲಿ ಕ್ಯಾರೆಟ್ಸ್ ಕೊಡ್ತಾ ಇದ್ದಾರೆ ಹಸುಗೆ. ನನಗೂ ಕ್ಯಾರೆಟ್ ತಿನ್ನಿಸಿ ಅಂತ ಕೊಟ್ಟರು, ಅದಕ್ಕೆ ನೋಡಿ ಹಿಡ್ಕೊಳ್ತಾ ಇದ್ದೀನಿ ದೂರದಿಂದನೇ. ತುಂಬಾ ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸು ಮಲ್ಲೇಶ್ವರಂ 8 ಕ್ರಾಸಲ್ಲಿ. ಬೇರೆ ಎಲ್ಲ ಹೇಗೆ ರೇಟು? 80 ರುಪೀಸಾ? ಓ, ವೆರಿ ಗುಡ್. ತುಂಬ ಫ್ರೆಶ್ ಆಗಿದೆ. ಎಲ್ಲಿಂದ ಬರುತ್ತೆ ಇದು? ಮಹಾಬಲೇಶ್ವರ. ಓ, ವೆರಿ ಗುಡ್. ಓ, ಅಲ್ಲಿ ನೋಡಿ ಕೋತಿ ಕ್ರಾಸ್ ಮಾಡ್ತಾ ಇದೆ. ರೋಡು ಕೋತಿ ಇದೆ, ಕಡ್ಲೆಕಾಯಿ ಇದೆ. ಕೋತಿಗೂ ಕಡ್ಲೆಕಾಯಿ ಅಂದ್ಬಿಟ್ಟು ಜಗಳ. ನೋಡಿ ಕಡ್ಲೆಕಾಯಿಗೆ ಬಂದಿದೆ ಇಲ್ಲಿ ತರಕಾರಿಗಳು. ಕಡಲೆಕಾಯಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನಾವು ಹೇಳೋದೇ ಬೇಕಾಗಿಲ್ಲ. ನೋಡಿ ಕೋತಿಗಳೆಲ್ಲ ಬಂದ್ಬಿಟ್ಟಿದೆ. ತುಂಬಾ ಖುಷಿ ಅನಿಸ್ತಿದೆ ಒಂದೊಂದನ್ನು ನೋಡ್ತಾ ಇದ್ರೆ. ಕೋತಿ ಹತ್ತುತ್ತಾ ಇದೆ ನೋಡಿ ಮಲ್ಲೇಶ್ವರಮಲ್ಲಿ. ಕಡಲೆಕಾಯಿ ರೇಟು 3 ಪಾವ್ಗೆ 100 ರೂಪಾಯಿ. 100 ರೂಪಾಯಿಗೆ 3 ಸೇರ. ಚೆನ್ನಾಗಿದೆ, ಫ್ರೆಶ್ ಆಗಿದೆ ನೋಡಿ. ಎಲ್ಲಿಂದ ಬರುತ್ತೆ ಕಡಲೆಕಾಯಿ? ಇದು ಧರ್ಮಪುರಿ. ತಮಿಳ್ನಾಡಿಂದ ಬರುತ್ತಾ? ಧರ್ಮಪುರಿ. ಸ್ವಲ್ಪ ದಪ್ಪಕ್ಕಿರೋದು ಹಾಕಿ. ಒಂದೇನಾ? ಒಂದೇ ಬರೋದು ಅಷ್ಟೇ. ನಾವು ಮಾತ್ರ ತಗೊಂಡ್ಬರ್ತೀವಿ. ನೋಡಿ ಸಿಲ್ಕೊಡ್ತಾ ಇದ್ದಾರೆ ಇವಾಗ. ಎಷ್ಟು ದಪ್ಪದಾಗಿದೆ ಮಲ್ಲೇಶ್ವರಂ ಅಂದರೆ ಇವ್ರ ಹತ್ರ ತೊಗೊಳೋದು ಮರಿಬೇಡಿ, ತುಂಬಾ ಚೆನ್ನಾಗಿದೆ. ಒಂದೊಂದು ಕಡಲೆಕಾಯಿ ಕೂಡ ತುಂಬಾ ದಪ್ಪ ಇದೆ.
ತುಂಬ ಚೆನ್ನಾಗಿದೆ. ಸಂಕ್ರಾಂತಿಗೆ ರೆಡಿ ಆಗಿ ಇಟ್ಟಿರೋ ಎಳ್ಳುಗಳು ನೋಡಿ, ಡಿಫ್ರೆಂಟ್ ಸೈಜಸಲ್ಲಿ, ಪ್ಯಾಕ್ಸಲ್ಲಿ ತುಂಬಾ ಚೆನ್ನಾಗಿದೆ. ತುಂಬ ಕ್ವಾಂಟಿಟಿ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಲ್ಲ ಕೂಡ ನೋಡಿ ಎಲ್ಲೋ ಕಲರ್ ಇದೆ, ಬಿಳಿ ಬೆಲ್ಲ ಅಂತ ಹೇಳಬೇಕು, ತುಂಬ ಬ್ರೌನ್ ಆಗಿಲ್ಲ. ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಬಾಕ್ಸಸ್ ಎಳ್ಳು ಕೊಡೋದಕ್ಕೆ ಪ್ರತಿಯೊಂದು ಇಟ್ಟಿದ್ದಾರೆ. ತುಂಬ ಫೆಸ್ಟಿವ್ ಸೆಲಿಬ್ರೇಷನ್ಗೆ ಒಂದು ಆ್ಯಂಬಿಯನ್ಸ್ ಅಂತ ಅನಿಸುತ್ತೆ. ಇಲ್ಲಿ ಬಿಂದಿ ಪ್ಯಾಕೆಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು 1-2 ಸಲ ತೊಗೊಂಡಿದ್ದೆ, ಇವಾಗೇನು ಹೋಗ್ತಾ ಇಲ್ಲ. ಮೇಲೆ ಬ್ಲೌಸ್ ಅಂಗಡಿಗಳು ಯಾವುದೋ ಇದೆ. ಓ, ಇಲ್ಲಿ ನೋಡಿ ತೋರಣಗಳೆಲ್ಲ ತುಂಬಾ ಚೆನ್ನಾಗಿದೆ. ಇಯರಿಂಗ್ಸು, ಇಲ್ಲೂ ಕೂಡ ಚೂಡಿದಾರ್ಸ್ ಎಲ್ಲ ಇದೆ. ಈ ಸಾಲಕ್ಕೂ ಸುಮಾರು ನೋಡ್ಬೋದು. ಇಲ್ಲಿ ಫ್ರೆಶ್ ಸಪೋಟಾ, ಕಿವಿ ಫ್ರೂಟ್, ಆರೆಂಜು. ಅಲ್ಲಿ ಬ್ಯಾಗ್ಸ್ ಇದೆ, ನೋಡೋಣ ಬನ್ನಿ. ಬ್ಯಾಗ್ ಅವ್ರು ಇಲ್ವಾ ಇಲ್ಲಿ? ಎಷ್ಟು ಇದೆ ಬ್ಯಾಗು? 250. ಯಾವ್ದ್ರಲ್ಲಿ ಮಾಡಿರೋದು ಇವೆಲ್ಲ? ರೆಗ್ಸಿನಾ? ಇದು ವೈಟ್ ಮೆಟಲ್ ಸಾಮಾನುಗಳು ಸುಮಾರಿದೆ ಇಲ್ಲಿ ನೋಡಿ. ದೇವ್ರ ಮನೇಲಿ ಇಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ವಿಳ್ಳೆದೆಲೆ ಕೂಡ ಮಾರ್ತಾ ಇದ್ದಾರೆ, ಫ್ರೆಶ್ ಆಗಿದೆ ವಿಳ್ಳೆದೆಲೆ. ಓ, ಬಲೂನ್ ನೋಡಿ, ಬ್ಯೂಟಿಫುಲ್. ನಾನೇನು ಗೊತ್ತಾ, ಬೆಟ್ಟದ ನೆಲ್ಲಿಕಾಯಿ ತೊಗೊಳ್ಳೋಣ ಅಂತ. ಆಮೇಲೆ ಮಾಂಗಾಯಿ ಶುಂಠಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಕ್ಲಿ ಬೇರು ಎಲ್ಲ, ಉಪ್ಪಿನಕಾಯಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಸೊ ಸೀಬೆಹಣ್ಣು ಕೂಡ ಕಾಣಿಸ್ತಾ ಇದೆ ಅಲ್ಲಿ. ಹೂವಾಗಲೇ ನೋಡಿ, ಶಾವಂತಿಗೆ. ಸಂಕ್ರಾಂತಿ ಹಬ್ಬ ಹಸ್ತ್ರ ಬರ್ತಾ ಇದೆ, ಎಷ್ಟು ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿದೆ. ಹೇಗೆ ಪನ್ನೇರಳೆ ಹಣ್ಣು? 100 ಗ್ರಾಮು 80, 1/4 kg 160. ತಿನ್ನಕ್ಕೆ ಕೊಡ್ತಾ ಇದ್ದಾರೆ. ಪನ್ನೇರಳೆ ಏನು ಘಮ! ಓ ಮೈ ಗಾಡ್! ಇದ್ಮೇಲೆ ಮಾತೇ ಇಲ್ಲ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರ್ತೀರಿ? ಬೆಳಿಗ್ಗೆ 10 ಗಂಟೆಯಿಂದ ನೈಟ್ 9 ಗಂಟೆ. ಹಾಕಿ. ಇಲ್ಲಿ ತೋತಾಪುರಿ ಮಾವಿನಕಾಯಿಗೆ ಉಪ್ಪು ಖಾರ ಹಾಕಿರೋದು. ಇಲ್ಲಿ ಸೀಬೆ ಹಣ್ಣಂತೂ ಎಷ್ಟು ಇನ್ವೈಟಿಂಗು, ಬಾಯಲ್ಲಿ ನೀರು ಬರುತ್ತೆ ಮತ್ತು ಘಮ 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 ಅಂತ ಪರಿಮಳ. ಇಲ್ಲಿ ಹೂವುಗಳಂತೂ ತುಂಬ ಫ್ರೆಶ್ ಆಗಿದೆ. ಸ್ಫಟಿಕ ನೋಡಿ ಎಷ್ಟು ರೇರ್ ಆಗಿದೆ. ಇಲ್ಲಿ ಇಯರಿಂಗ್ಸ್ ಎಲ್ಲ ಸುಮಾರು 100 ಅಥವಾ 150 ರೂಪಾಯಿ ಇರಬೇಕು. ಇಲ್ಲಿ ಶಾವಂತಿಗೆ ನೋಡಿ ಎಷ್ಟು ಬ್ರೈಟ್ ಆ್ಯಂಡ್ ಫ್ರೆಶ್ ಆಗಿದೆ. ಈ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗಿದೆ. ರೆಡ್ ರೋಸಸ್ಸು, ಸುಮಾರು ವೆರೈಟಿ ಹೂವುಗಳು. ಈ 8th ಕ್ರಾಸಲ್ಲಿ ಕನಿಕಾ ಪರಮೇಶ್ವರಿ ದೇವಸ್ಥಾನ ಕೂಡ ಐಕಾನಿಕ್ ಅಂತಲೇ ಹೇಳಬೇಕು. ಫ್ರೆಶ್ ಬೆಟ್ಟದ ನೆಲ್ಲಿಕಾಯಿ, ಸುಲಿದಿರೋ ಬಟಾಣಿ ಮತ್ತು ಸಿಪ್ಪೆ ಸಮೇತ ಇರೋ ಫ್ರೆಶ್ ಬಟಾಣಿ, ಅವರೆಕಾಯಿ, ಹಿದಕ್ ಬೆಳೆ ಮಾಡೋದಕ್ಕೆ ಹಿದಕಿದ ಕಾಳು ಪ್ರತಿಯೊಂದು ಇದೆ. ಎಷ್ಟು ಚೆನ್ನಾಗಿದೆ, ಲೈವ್ಲಿ ಎಕ್ಸ್ಪೀರಿಯನ್ಸು. ಇಲ್ಲಿ ಫ್ರೆಶ್ ನೆಲ್ಲಿಕಾಯಿ, ಡೆಲ್ಲಿ ಕ್ಯಾರೆಟು, ಓ ಮೈ ಗಾಡ್ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ. ಇಲ್ಲಿ ಒಂದು ವೆರೈಟೀಸ್ ಆಫ್ ಸೊಪ್ಪಿದೆ ಮತ್ತು ತುಂಬಾ ಫ್ರೆಶ್ ಆಗಿದೆ. ಫುಲ್ ಎಳ್ಳಿಟ್ಟಿದ್ದಾರೆ ನೋಡಿ, ಎಲ್ಲ ರೆಡಿ ಪ್ಯಾಕ್ಸು, ಸಕ್ಕರೆ ಹೆಚ್ಚು ಪ್ರತಿಯೊಂದು ಇದೆ. ಮಾಕ್ಲಿ ಬೇರೆಯಲ್ಲಿ ಅವರಿಂದ ಇದು ಇದಲ್ಲಿಂದ ಬರುತ್ತಮ್ಮ, ಕೊಳ್ಳೇಗಾಲ ಮೈಸೂರು. ನೋಡಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಮಾಂಗಾಯಿ ಶುಂಠಿ ನಾಟಿ ಮಾಂಗಾಯಿ ಶುಂಠಿ ಎಲ್ಲಿಂದ ಬರುತ್ತದು? ಇದು ಕೇರಳದು, ತುಂಬಾ ಚೆನ್ನಾಗಿದೆ ನೋಡಿ. ಸ್ಮೆಲ್ ನೋಡಿ ಮಾ. ಓ, ತುಂಬಾನೇ ಚೆನ್ನಾಗಿದೆ ಇದು. ಡಬಲ್ ಬೀನ್ಸ್ ನೋಡಿ ಎಷ್ಟು ಆಗಿದೆ. ಜಾಸ್ತಿ ಆಗ್ತಾ ಇದೆ. ತರಕಾರಿಗಳು ತುಂಬಾನೇ ಫ್ರೆಶ್ ಆಗಿದೆ. ಅಲ್ಲಿ ಕೂಡ ಹಬ್ಬಕ್ಕೆ ಎಲ್ಲ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಹೇಗೆ ಎಲ್ಚಿ ಹಣ್ಣ ಇದು? ಏನಿದು ಹಣ್ಣು? ಬೋರೆ ಹಣ್ಣ?
100 ರೂಪಾಯಿ. ಹಬ್ಬಕ್ಕೆ ನೋಡಿ ಹೇಗಿದೆ ಅಂತ ಇಲ್ಲಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.